ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಜನಿವಾರ ತೆಗೆಸಿ ಎಕ್ಸಾಮ್ಗೆ ಬರ್ಸಿದ್ದ ವಿಚಾರ. ಈಗ ಈ ಜನಿವಾರ ಅನ್ನೋದು ಒಬ್ಬರ ಧಾರ್ಮಿಕ ನಂಬಿಕೆ. ಅದನ್ನು ತೆಗೆಸಿ ಪರೀಕ್ಷೆ ಬರ್ಸಿದ್ದ ನೀತಿ ಅದು ಸರಿಯಲ್ಲ. ಹಿಜಾಬ್ ಸಂದರ್ಭದಲ್ಲೂ ನಮ್ಮ ನಿಲುವು ಇದೆ, ಈಗಲೂ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪೋಸ್ಟ್ ಅನ್ನು ಮಾಡಿದ್ದಾರೆ. ನೋಡಿ, ಅವರು ಬರೆದಿರುವಂಥ ಒಂದು ಪೋಸ್ಟನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಜನಿವಾರ ಎಂಬುದು ಒಬ್ಬರ ಧಾರ್ಮಿಕ ನಂಬಿಕೆ. ಅದನ್ನು ತೆಗೆಸಿ ಪರೀಕ್ಷೆ ಬರೆಸಬೇಕೆಂಬ ನೀತಿ ಇದೆಯಲ್ಲ, ಅದು ಸರಿಯಲ್ಲ. ಯಾವುದೇ ಧರ್ಮವಿರಲಿ ಪ್ರತಿಯೊಬ್ಬರ ಧಾರ್ಮಿಕ ಹಕ್ಕನ್ನು ಗೌರವಿಸಬೇಕಾದದ್ದು ಸಂವಿಧಾನಾತ್ಮಕ ಕರ್ತವ್ಯ. ಸಂವಿಧಾನದ ಆಶಯಗಳನ್ನು ನಾವು ಇಲ್ಲಿ ಪರಿಪಾಲನೆಯನ್ನು ಮಾಡಬೇಕು. ಆ ಒಂದು ನೆಲಕ್ಕೆ ನಾವು ಸಲ್ಲಿಸುವ ಮೊದಲು ಅದು ನಾವು ನೀಡುವಂಥ ಗೌರವ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟನ್ನು ಮಾಡಿ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಜನಿವಾರ ತೆಗೆಸಿ ಎಕ್ಸಾಮ್ಗೆ ಬರ್ಸಿದ್ದ ವಿಚಾರ. ಈಗ ಈ ಜನಿವಾರ ಅನ್ನೋದು ಒಬ್ಬರ ಧಾರ್ಮಿಕ ನಂಬಿಕೆ. ಅದನ್ನು ತೆಗೆಸಿ ಪರೀಕ್ಷೆ ಬರ್ಸಿದ್ದ ನೀತಿ ಅದು ಸರಿಯಲ್ಲ. ಹಿಜಾಬ್ ಸಂದರ್ಭದಲ್ಲೂ ನಮ್ಮ ನಿಲುವು ಇದೆ, ಈಗಲೂ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪೋಸ್ಟ್ ಅನ್ನು ಮಾಡಿದ್ದಾರೆ. ನೋಡಿ, ಅವರು ಬರೆದಿರುವಂಥ ಒಂದು ಪೋಸ್ಟನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಜನಿವಾರ ಎಂಬುದು ಒಬ್ಬರ ಧಾರ್ಮಿಕ ನಂಬಿಕೆ. ಅದನ್ನು ತೆಗೆಸಿ ಪರೀಕ್ಷೆ ಬರೆಸಬೇಕೆಂಬ ನೀತಿ ಇದೆಯಲ್ಲ, ಅದು ಸರಿಯಲ್ಲ. ಯಾವುದೇ ಧರ್ಮವಿರಲಿ ಪ್ರತಿಯೊಬ್ಬರ ಧಾರ್ಮಿಕ ಹಕ್ಕನ್ನು ಗೌರವಿಸಬೇಕಾದದ್ದು ಸಂವಿಧಾನಾತ್ಮಕ ಕರ್ತವ್ಯ. ಸಂವಿಧಾನದ ಆಶಯಗಳನ್ನು ನಾವು ಇಲ್ಲಿ ಪರಿಪಾಲನೆಯನ್ನು ಮಾಡಬೇಕು. ಆ ಒಂದು ನೆಲಕ್ಕೆ ನಾವು ಸಲ್ಲಿಸುವ ಮೊದಲು ಅದು ನಾವು ನೀಡುವಂಥ ಗೌರವ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟನ್ನು ಮಾಡಿ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಜನಿವಾರ ತೆಗೆಸಿ ಎಕ್ಸಾಮ್ಗೆ ಬರ್ಸಿದ್ದ ವಿಚಾರ. ಈಗ ಈ ಜನಿವಾರ ಅನ್ನೋದು ಒಬ್ಬರ ಧಾರ್ಮಿಕ ನಂಬಿಕೆ. ಅದನ್ನು ತೆಗೆಸಿ ಪರೀಕ್ಷೆ ಬರ್ಸಿದ್ದ ನೀತಿ ಅದು ಸರಿಯಲ್ಲ. ಹಿಜಾಬ್ ಸಂದರ್ಭದಲ್ಲೂ ನಮ್ಮ ನಿಲುವು ಇದೆ, ಈಗಲೂ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪೋಸ್ಟ್ ಅನ್ನು ಮಾಡಿದ್ದಾರೆ. ನೋಡಿ, ಅವರು ಬರೆದಿರುವಂಥ ಒಂದು ಪೋಸ್ಟನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಜನಿವಾರ ಎಂಬುದು ಒಬ್ಬರ ಧಾರ್ಮಿಕ ನಂಬಿಕೆ. ಅದನ್ನು ತೆಗೆಸಿ ಪರೀಕ್ಷೆ ಬರೆಸಬೇಕೆಂಬ ನೀತಿ ಇದೆಯಲ್ಲ, ಅದು ಸರಿಯಲ್ಲ. ಯಾವುದೇ ಧರ್ಮವಿರಲಿ ಪ್ರತಿಯೊಬ್ಬರ ಧಾರ್ಮಿಕ ಹಕ್ಕನ್ನು ಗೌರವಿಸಬೇಕಾದದ್ದು ಸಂವಿಧಾನಾತ್ಮಕ ಕರ್ತವ್ಯ. ಸಂವಿಧಾನದ ಆಶಯಗಳನ್ನು ನಾವು ಇಲ್ಲಿ ಪರಿಪಾಲನೆಯನ್ನು ಮಾಡಬೇಕು. ಆ ಒಂದು ನೆಲಕ್ಕೆ ನಾವು ಸಲ್ಲಿಸುವ ಮೊದಲು ಅದು ನಾವು ನೀಡುವಂಥ ಗೌರವ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟನ್ನು ಮಾಡಿ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಜನಿವಾರ ತೆಗೆಸಿ ಎಕ್ಸಾಮ್ಗೆ ಬರ್ಸಿದ್ದ ವಿಚಾರ. ಈಗ ಈ ಜನಿವಾರ ಅನ್ನೋದು ಒಬ್ಬರ ಧಾರ್ಮಿಕ ನಂಬಿಕೆ. ಅದನ್ನು ತೆಗೆಸಿ ಪರೀಕ್ಷೆ ಬರ್ಸಿದ್ದ ನೀತಿ ಅದು ಸರಿಯಲ್ಲ. ಹಿಜಾಬ್ ಸಂದರ್ಭದಲ್ಲೂ ನಮ್ಮ ನಿಲುವು ಇದೆ, ಈಗಲೂ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪೋಸ್ಟ್ ಅನ್ನು ಮಾಡಿದ್ದಾರೆ. ನೋಡಿ, ಅವರು ಬರೆದಿರುವಂಥ ಒಂದು ಪೋಸ್ಟನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಜನಿವಾರ ಎಂಬುದು ಒಬ್ಬರ ಧಾರ್ಮಿಕ ನಂಬಿಕೆ. ಅದನ್ನು ತೆಗೆಸಿ ಪರೀಕ್ಷೆ ಬರೆಸಬೇಕೆಂಬ ನೀತಿ ಇದೆಯಲ್ಲ, ಅದು ಸರಿಯಲ್ಲ. ಯಾವುದೇ ಧರ್ಮವಿರಲಿ ಪ್ರತಿಯೊಬ್ಬರ ಧಾರ್ಮಿಕ ಹಕ್ಕನ್ನು ಗೌರವಿಸಬೇಕಾದದ್ದು ಸಂವಿಧಾನಾತ್ಮಕ ಕರ್ತವ್ಯ. ಸಂವಿಧಾನದ ಆಶಯಗಳನ್ನು ನಾವು ಇಲ್ಲಿ ಪರಿಪಾಲನೆಯನ್ನು ಮಾಡಬೇಕು. ಆ ಒಂದು ನೆಲಕ್ಕೆ ನಾವು ಸಲ್ಲಿಸುವ ಮೊದಲು ಅದು ನಾವು ನೀಡುವಂಥ ಗೌರವ
ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟನ್ನು ಮಾಡಿ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಜನಿವಾರ ತೆಗೆಸಿ ಎಕ್ಸಾಮ್ಗೆ ಬರೆಸಿದ್ದ ವಿಚಾರ. ಈಗ ಈ ಜನಿವಾರ ಅನ್ನೋದು ಒಬ್ಬರ ಧಾರ್ಮಿಕ ನಂಬಿಕೆ, ಅದನ್ನು ತೆಗೆಸಿ ಪರೀಕ್ಷೆ ಬರೆಸಿದ್ದ ನೀತಿ ಅದು ಸರಿಯಲ್ಲ. ಹಿಜಾಬ್ ಸಂದರ್ಭದಲ್ಲೂ ನಮ್ಮ ನಿಲುವು ಇದೆ, ಈಗಲೂ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಪೋಸ್ಟ್ ಅನ್ನ ಮಾಡಿದ್ದಾರೆ. ನೋಡಿ, ಅವರು ಬರೆದಿರುವಂಥ ಒಂದು ಪೋಸ್ಟನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಜನಿವಾರ ಎಂಬುದು ಒಬ್ಬರ ಧಾರ್ಮಿಕ ನಂಬಿಕೆ, ಅದನ್ನು ತೆಗೆಸಿ ಪರೀಕ್ಷೆ ಬರೆಸಬೇಕೆಂಬ ನೀತಿ ಇದೆಯಲ್ಲ, ಅದು ಸರಿಯಲ್ಲ. ಯಾವುದೇ ಧರ್ಮವಿರಲಿ ಪ್ರತಿಯೊಬ್ಬರ ಧಾರ್ಮಿಕ ಹಕ್ಕನ್ನು ಗೌರವಿಸಬೇಕಾದದ್ದು ಸಂವಿಧಾನಾತ್ಮಕ ಕರ್ತವ್ಯ. ಸಂವಿಧಾನದ ಆಶಯಗಳನ್ನು ನಾವು ಇಲ್ಲಿ ಪರಿಪಾಲನೆಯನ್ನು ಮಾಡಬೇಕು. ಆ ಒಂದು ನೆಲಕ್ಕೆ ನಾವು ಸಲ್ಲಿಸುವ ಮೊದಲು ಅದು ನಾವು ನೀಡುವಂಥ ಗೌರವ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟನ್ನು ಮಾಡಿ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಜನಿವಾರ ತೆಗೆಸಿ ಎಕ್ಸಾಮ್ಗೆ ಬರೆಸಿದ್ದ ವಿಚಾರ. ಈಗ ಈ ಜನಿವಾರ ಅನ್ನೋದು ಒಬ್ಬರ ಧಾರ್ಮಿಕ ನಂಬಿಕೆ, ಅದನ್ನು ತೆಗೆಸಿ ಪರೀಕ್ಷೆ ಬರೆಸಿದ್ದ ನೀತಿ ಅದು ಸರಿಯಲ್ಲ. ಹಿಜಾಬ್ ಸಂದರ್ಭದಲ್ಲೂ ನಮ್ಮ ನಿಲುವು ಇದೆ, ಈಗಲೂ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಪೋಸ್ಟ್ ಅನ್ನ ಮಾಡಿದ್ದಾರೆ. ನೋಡಿ, ಅವರು ಬರೆದಿರುವಂಥ ಒಂದು ಪೋಸ್ಟನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಜನಿವಾರ ಎಂಬುದು ಒಬ್ಬರ ಧಾರ್ಮಿಕ ನಂಬಿಕೆ, ಅದನ್ನು ತೆಗೆಸಿ ಪರೀಕ್ಷೆ ಬರೆಸಬೇಕೆಂಬ ನೀತಿ ಇದೆಯಲ್ಲ, ಅದು ಸರಿಯಲ್ಲ. ಯಾವುದೇ ಧರ್ಮವಿರಲಿ ಪ್ರತಿಯೊಬ್ಬರ ಧಾರ್ಮಿಕ ಹಕ್ಕನ್ನು ಗೌರವಿಸಬೇಕಾದದ್ದು ಸಂವಿಧಾನಾತ್ಮಕ ಕರ್ತವ್ಯ. ಸಂವಿಧಾನದ ಆಶಯಗಳನ್ನು ನಾವು ಇಲ್ಲಿ ಪರಿಪಾಲನೆಯನ್ನು ಮಾಡಬೇಕು. ಆ ಒಂದು ನೆಲಕ್ಕೆ ನಾವು ಸಲ್ಲಿಸುವ ಮೊದಲು ಅದು ನಾವು ನೀಡುವಂಥ ಗೌರವ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟನ್ನು ಮಾಡಿ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಜನಿವಾರ ತೆಗೆಸಿ ಎಕ್ಸಾಮ್ಗೆ ಬರೆಸಿದ್ದ ವಿಚಾರ. ಈಗ ಈ ಜನಿವಾರ ಅನ್ನೋದು ಒಬ್ಬರ ಧಾರ್ಮಿಕ ನಂಬಿಕೆ, ಅದನ್ನು ತೆಗೆಸಿ ಪರೀಕ್ಷೆ ಬರೆಸಿದ್ದ ನೀತಿ ಅದು ಸರಿಯಲ್ಲ. ಹಿಜಾಬ್ ಸಂದರ್ಭದಲ್ಲೂ ನಮ್ಮ ನಿಲುವು ಇದೆ, ಈಗಲೂ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಪೋಸ್ಟ್ ಅನ್ನ ಮಾಡಿದ್ದಾರೆ.